ಸೊ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ ಮಂತ್ರಾಲಯಕ್ಕೆ ಹೋಗಿ ಬಂದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ. ನಮಗೇನೇ ಕಷ್ಟಗಳಿದ್ರೂ ಕೂಡ ಒಂದು ಸತಿ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಬಂದರೆ ಎಲ್ಲನೂ ಕೂಡ ಕಮ್ಮಿ ಆಗುತ್ತೆ ಅಂತಾರೆ. ಸೊ ನಾನು ಕೂಡ ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ದೆ. ನನಗೆ ಏನೇನು ಚೇಂಜಸ್. ಎಲ್ಲರಿಗೂ ನಮಸ್ಕಾರ. ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ರೀಸೆಂಟಾಗಿ ನಾನೊಂದು ಪೋಸ್ಟ್ ಮಾಡಿದ್ದೆ. ಏನಂತ ಅಂದರೆ ಮಂತ್ರಾಲಯಕ್ಕೆ ಹೋಗಿದ್ದು. ಸೊ ಸುಮಾರು ಜನ ನನಗೆ ಮೆಸೇಜ್ಗಳನ್ನು ಕೂಡ ಮಾಡಿದ್ರಿ. ಏನು ಸಡನ್ನಾಗಿ ಮಂತ್ರಾಲಯಕ್ಕೆ ಹೋಗಿದ್ದೀರಲ್ಲ, ಯಾಕೆ, ಏನು ಕತೆ ಅಂತ. ಯೂಶ್ವಲಿ ಸಡನ್ನಾಗಿ ಅಂತ ಏನಿಲ್ಲ, ಆ್ಯಕ್ಚುಲಿ ಇದು ರಾಯರು ಕರೆಸ್ಕೊಂಡ್ರು ಅಂತ ಹೇಳ್ಬೋದು. ಯಾಕೆಂದರೆ ನಾವು ಬಂದುಬಿಟ್ಟು ಮಂತ್ರಾಲಯಕ್ಕೆ ಹೋಗಿದ್ದು 26ನೇ ತಾರೀಕು ಶುಕ್ರವಾರ ರಾತ್ರಿ ನಾವು ಹೊರಟಿದ್ದು. ಸೊ ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋದು ಯಾವುದೇ ಪ್ಲ್ಯಾನ್ ಇರಲಿಲ್ಲ ನನಗೆ. ಯಾಕೆಂದರೆ ಮಾರನೇ ದಿವಸ ಶನಿವಾರ ನನಗೆ ತುಂಬಾ ಮುಖ್ಯವಾಗಿರುವಂಥ ಕೆಲಸ ಇತ್ತು. ಸೊ ಮಂತ್ರಾಲಯಕ್ಕೆ ನಾನು ಹೋಗ್ತೀನಿ ಅಂತ ನನಗೊಂದು ಐಡಿಯಾನೂ ಕೂಡ ಇರಲಿಲ್ಲ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಇದನ್ನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು. ಅವರೆಲ್ಲ ಏನು ಅಂದ್ಕೊಂಡಿದ್ದಾರೆ ಅಂದರೆ ಮಂತ್ರಾಲಯಕ್ಕೆ ಹೋಗ್ತೀವಂತ ಅಂದರೆ ಅದು ಯಾವುದೇ ಕೆಲಸ ಆಗಲಿ ಒಂದು ಬಿಟ್ಟು ಬರ್ತಾನೆ ಬಿಡು ಅಂತ ಅಂದ್ಕೊಂಡಿದ್ರು. ಸೊ ಬಟ್ ನನಗೆ ಕಾರಣಾಂತರಗಳಿಂದ ಮಂತ್ರಾಲಯಕ್ಕೆ ನಾನು ಹೋಗೋದಕ್ಕೆ ಆಗಲ್ವೇನೋ ಅಂದ್ಕೊಂಡಿದ್ದೆ ನಾನು. ಯಾಕೆಂದರೆ ಅಷ್ಟು ಕೆಲಸ ಇತ್ತು, ವರ್ಕ್ ಪ್ರೆಷರ್ ತುಂಬಾ ಇದ್ದಿದ್ದರಿಂದ ಮಂತ್ರಾಲಯಕ್ಕೆ ಹೋಗೋದಕ್ಕಾಗಲ್ಲ. ಆ್ಯಂಡ್ ಅವ್ರು ನನಗೆ ಹೋಗ್ತಿದ್ದೀವಿ ನಾವೆಲ್ಲ ಮಂತ್ರಾಲಯಕ್ಕೆ, ನೀನು ಬಾ ಅಂತ ಒಂದು ಮಾತು ಹೇಳಿರಲಿಲ್ಲ ನನಗೆ ಮಧ್ಯಾಹ್ನದವರೆಗೂ. ಸಂಜೆ ಕಾಲ್ ಮಾಡ್ತಾರೆ. ಸಾಯಂಕಾಲ ಅಂದರೆ ರಾತ್ರಿ 8 ಗಂಟೆಗೆ ಬಸ್ಸಿದೆ, ನೀನು ಮಂತ್ರಾಲಯಕ್ಕೆ ನಮ್ಮೆಲ್ಲರ ಜೊತೆ ಬರ್ತಿದ್ಯಾ ಅಂತ ಹೇಳ್ತಾರೆ. ನನಗೆ ಮುಂಚೆನೇ ಹೇಳ್ದಂಗೆ ವರ್ಕ್ ಪ್ರೆಷರ್ ತುಂಬಾ ಇತ್ತು. ನೀವು ಒಂದು ಮಾತು ನನಗೆ ಹೇಳಿದ್ದಿದ್ದರೆ ನಾನು ವರ್ಕನ್ನು ಪೋಸ್ಟ್ಪೋನ್ ಆದರೂ ಮಾಡ್ಕೊತಿದ್ದೆ ಅಥವಾ ಬೇರೆ ಏನಾದರೂ ದಾರಿ ಮಾಡ್ಕೊತಿದ್ದೆ. ಬಟ್ ನೀವು ನನಗೇನೂ ಮುಂಚೆನೇ ಹೇಳ್ದಂಗೆ ಈಗ ತಪ್ಪು ಮಾಡಿಬಿಟ್ರಿ. ನನಗೆ ಮಂತ್ರಾಲಯಕ್ಕೆ ಬರೋದಕ್ಕಾಗಲ್ಲ, ಈ ಸತಿ ತುಂಬಾ ವರ್ಕ್ ಪ್ರೆಷರ್ ಇದೆ, ಬಿಟ್ಟು ಬರೋದಕ್ಕಾಗಲ್ಲ ಎಲ್ಲ ಅಂತ ನಾನು ಹೇಳಿದೆ. ಹೇಳಿದಾಗ ನನಗೂ ಕೂಡ ಒಂದು ಕಡೆ ಅನಿಸ್ತು, ಮಂತ್ರಾಲಯಕ್ಕೆ ನಾನು ಹೋಗಿದ್ರೆ ಚೆನ್ನಾಗಿರೋದಲ್ಲ ಅಂತ. ನಾನು ಅದೇ ವರ್ಕ್ ಪ್ರೆಷರಲ್ಲಿನೇ ಯೋಚನೆ ಮಾಡ್ಕೊತಾ ನನ್ನ ರೂಮ್ನಲ್ಲೇ ನಾನು ಕೂತ್ಕೊಂಡು ವರ್ಕ್ ಮಾಡ್ಕೊತಾ ಇದ್ದೆ. ನಾನು ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಿ, ನನ್ನ ರೂಮಲ್ಲಿ ಒಂದು ಪುಟ್ಟದಾದ ರಾಯರ್ ಫೋಟೋನ ನಾನು ಇಟ್ಕೊಂಡಿದ್ದೀನಿ ಅಂತ. ಸೊ ಅದೇ ಫೋಟೋ ನೋಡಿಬಿಟ್ಟು ಎಲ್ಲರಿಗೂ ಅವಕಾಶ ಕೊಡ್ತಿದ್ದೀರಾ ಮಂತ್ರಾಲಯಕ್ಕೆ ಬರೋದಕ್ಕೆ, ನನಗೆ ಮಾತ್ರ ಕೊಡ್ತಿಲ್ವಲ್ಲ ರಾಯರೇ, ಯಾಕೆ ಅಂತ ಸ್ವಲ್ಪ ಬೇಜಾರಾಯಿತು ನನಗೂ. ಯಾಕೆಂದರೆ ನನಗೆ ತುಂಬ ಗೊತ್ತಿರೋರೇ ಮಂತ್ರಾಲಯಕ್ಕೆ ಹೋಗ್ತಿರೋದ್ರಿಂದ ನನಗೂ ಸೇರಿಸ್ಬಿಟ್ಟೆ ಎಲ್ಲ ಟಿಕೆಟೆಲ್ಲ ಬುಕ್ ಮಾಡಿದರು. ಬಟ್ ಆದರೂ ನನ್ನ ಕೈಯಲ್ಲಿ ಹೋಗೋಕ್ಕಾಗ್ತಿಲ್ವಲ್ಲ ರಾಯರೇ, ಇದು ನೀವೆಂತ ಆಟ ಆಡಿಸ್ತಾ ಇದ್ದೀರಾ ರಾಯರೇ ಅಂತ ಒಂದು ಮಾತು ನಾನು ರಾಯರ ಹತ್ರ ಕೇಳಿಕೊಂಡೆ ಅಷ್ಟೇ. ಸೊ ಆಯಿತು, 8 ಗಂಟೆ ಆಯಿತು. ನನಗೊಂದು ಮೆಸೇಜ್ ಬರುತ್ತೆ. ಏನಂತ ಅಂದರೆ ನಾನು ಯಾವ ಮೀಟಿಂಗಿಗೆ ಅಟೆಂಡ್ ಆಗಬೇಕಿತ್ತಲ್ಲೋ, ಅಂದರೆ ಯಾವ ವರ್ಕ್ ಪ್ರೆಷರಿಂದ ಫುಲ್ಲು ನಾನು ವರ್ಕ್ ಮಾಡಬೇಕಿತ್ತಲ್ಲೋ ಅದೆಲ್ಲ ಕಂಪ್ಲೀಟಾಗಿ ನೆಕ್ಸ್ಟ್ ವೀಕಿಗೆ ಪೋಸ್ಟ್ಪೋನ್ ಆಗಿದೆ ಅಂತ ನನಗೊಂದು ಮೆಸೇಜ್ ಬಂತು. ಅಂದರೆ ಆ ಮೆಸೇಜ್ ಯಾವಾಗ ಬಂತು ಅಂದರೆ ಇನ್ನೇನು ಅವರೆಲ್ಲರೂ ಹೊರಡೋದಕ್ಕೆ ಅರ್ಧ ಗಂಟೆ ಇದೆ ಅಂದರೆ ಸುಮಾರು ಸಂಜೆ ಶುಕ್ರವಾರ ಸಾಯಂಕಾಲ 7:30 ಅಷ್ಟೊತ್ತಿಗೆ ನನಗೊಂದು ಮೆಸೇಜ್ ಬರುತ್ತೆ, ಎಲ್ಲ ವರ್ಕ್ ಪ್ರೆಷರು ಪೋಸ್ಟ್ಪೋನ್ ಆಗಿದೆ, ನೆಕ್ಸ್ಟ್ ವೀಕಿಗೆ ಅಥವಾ ನೀವು ಫ್ರೀ ಇರೋ ಟೈಮಲ್ಲಿ ಮಾಡ್ಕೋಬೋದು ಅದನ್ನು ಅಂತ. ಆವಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಎಲ್ಲೋ ರಾಯರು ನನ್ನ ಮಾತನ್ನು ಕೇಳಿಸ್ಕೊತಿದ್ದಾರೇನೋ ಅಂತ ಅನಿಸ್ತು. ಯಾಕೆಂದರೆ ತುಂಬಾ ಕೆಲಸ ಇತ್ತು. ಬಟ್ ಆದರೂ ಸಡನ್ನಾಗಿ ಅದನ್ನು ಪೋಸ್ಟ್ಪೋನ್ ಮಾಡಿದ್ದು ನೋಡಿ ರಾಯರೇ ಈ ರೀತಿ ಮಾಡಿಸಿದ್ರೇನೋ ಅಂದ್ಕೊಂಡು ರಾಯರಿಗೊಂದು ಸತಿ ಧನ್ಯವಾದಗಳನ್ನು ಹೇಳಿಬಿಟ್ಟು ಆ ಒಂದು ಅರ್ಧ ಗಂಟೆ ಒಳಗಡೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಏನೇನು ಬೇಕಲ್ಲೋ, ಬಟ್ಟೆ ಆಗಿರ್ಬೋದು, ಹಾಗೆ ಕೆಲವೊಂದು ಐಟಮ್ಸ್ಗಳನ್ನು ಏನೇನೋ ನಾನು ರಾಯರ ಆರಾಧನೆಯಲ್ಲಿ ಕೆಲವೊಂದು ತೆಗೆದಿಟ್ಟಿದ್ದಂತಹ ಒಂದು ಕಾಣಿಕೆಗಳು, ಹಾಗೆ ಪೂಜಾ ಸಾಮಾನುಗಳನ್ನೆಲ್ಲ ತೊಗೊಂಡ್ಬಿಟ್ಟು ಎಲ್ಲ ಜೋಡಿಸ್ಕೊಂಡು ನೀಟಾಗೆ ನಾನು ರಾಯರಿಗೆ ಇನ್ನೊಂದು ಸತಿ ಕೈ ಮುಗಿದು ನಿಮ್ಮ ಸನ್ನಿಧಾನಕ್ಕೆ ಈ ರೀತಿ ಬರ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಅರ್ಧ ಗಂಟೆಯಲ್ಲಿ ನನಗಿದ್ದಂಥ ಕೆಲಸನ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ರಾಯರು ಮಂತ್ರಾಲಯಕ್ಕೆ ಕರೆಸ್ಕೊಂಡ್ರು ಅಂತ ಅಂದರೆ ನನಗೆ ನಂಬಕ್ಕೂ ಆಗ್ತಿಲ್ಲ ಈಗಲೂ ಕೂಡ. ಸರಿ ಹೋದೆ, ನೀಟಾಗಿ ಟ್ರೈನೆಲ್ಲ ಬುಕ್ ಮಾಡಿದ್ರಿಂದ ಎಲ್ಲ ಚೆನ್ನಾಗಿ ಜರ್ನಿ ಆಯಿತು. ಹೋಗಿ ಮಂತ್ರಾಲಯಕ್ಕೆ ಇಳ್ಕೊಂಡೆ. ಮಂತ್ರಾಲಯದಲ್ಲಿ ಇಳ್ಕೊಂಡು ಸಿಕ್ಕಾಬಟ್ಟೆ ರಶ್ ಇತ್ತು. ನಾನು ರಾಯರ ಅಂದರೆ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿನ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ತೊಗೊಂಡಿದ್ದೀನಿ. ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಡಿಟೇಲಾಗಿ ಹೇಳ್ತೀನಿ. ಸೊ ಸಿಕ್ಕಾಬಟ್ಟೆ ರಶ್ ಇತ್ತು. ದಸರಾ ಬೇರೆ ಆಗಿದ್ದರಿಂದ ಎಲ್ಲರಿಗೂ ರಜೆ ಇತ್ತೇನೋ, ತುಂಬ ಜನ ಸೇರಿದರು. ನನಗೆ ಅನಿಸ್ಬಿಡ್ತು ಒಂದು ಕಡೆ ರಾಯರ ದರ್ಶನ ಮಾಡೋಕ್ಕಾಗುತ್ತೋ ಇಲ್ಲವೋ ಅಂತ. ಸಿಕ್ಕಾಬಟ್ಟೆ ರಶ್ ಇತ್ತು ಕೂಡ. ಏನು ಮಾಡೋದು, ಅಪರೂಪಕ್ಕೆ ಒಂದು ಸತಿ ಬಂದಿರ್ತೀವಿ, ನೋಡ್ಕೊಂಡು ಹೋಗೋಣ ಅಂತ. ಇದು ನಾನು ಸೆಕೆಂಡ್ ಟೈಮ್ ಮಂತ್ರಾಲಯಕ್ಕೆ ಬಂದಿದ್ದರಿಂದ ಅಷ್ಟು ನನಗೆ ಐಡಿಯಾ ಇರಲಿಲ್ಲ. ಬರ್ತಾ ಎಲ್ಲ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಅಂದರೆ ಕ್ಯೂ ಏನು ಜಾಸ್ತಿ ಹೊತ್ತಾಗಲಿಲ್ಲ, ಒಂದು 1/4 ಗಂಟೆ ಒಳಗಡೆ ಎಲ್ಲ ಮೂವ್ ಆಯಿತು. ರಾಯರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಹಾಗೆಯೇ ನಾವು VIP ಪಾಸ್ನ ಮಾಡಿಸಿದ್ವಿ. ಅದರಿಂದ ನಾವು ರಾಯರನ್ನು ತುಂಬ ಹತ್ತಿರದಿಂದ ದರ್ಶನ ಮಾಡೋದಕ್ಕೆ ಅವಕಾಶ ಸಿಕ್ತು. ಎಲ್ಲನೂ ಕೂಡ ರಾಯರು ಮಾಡಿಸ್ಕೊಂಡ್ರು ಅಂತಲೇ ಹೇಳ್ಬೋದು. ಯಾಕೆಂದರೆ
ನಮಗೆ ರಾಯರನ್ನ ದರ್ಶನ ಮಾಡೋಕ್ಕೆ ಎಷ್ಟು ಹತ್ರ ಹೋಗಬೇಕೋ ಅದನ್ನು ಕೂಡ ರಾಯರೇ ನಿಶ್ಚಯ ಮಾಡಿರ್ತಾರಂತೆ. ಹಾಗಾಗಿ ನಾವು ಕೂಡ ರಾಯರ ಬೃಂದಾವನದ ತುಂಬ ಹತ್ತಿರದಲ್ಲಿನೇ ಹೋಗ್ಬಿಟ್ಟು ರಾಯರ ದರ್ಶನ ಎಲ್ಲ ಮಾಡಿ, ರಾಯರಿಗೆ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಅಡ್ಡ ಬಿದ್ದುಬಿಟ್ಟು ಎಲ್ಲ ಹೊರ್ಗಡೆ ಬಂದು ರಾಯರ ತೀರ್ಥ ಹಾಗೂ ಮಂತ್ರಾಕ್ಷತೆಗಳನ್ನೆಲ್ಲ ಇಸ್ಕೊಂಡು ಮನೆಗೆ ತೊಗೊಂಬರೋದಕ್ಕೆ ಒಂದು ಸ್ವಲ್ಪ ತೆಗೆದಿಟ್ಕೊಂಡ್ವಿ. ಆಮೇಲೆ ಇನ್ನೇನು ಪ್ರದಕ್ಷಿಣೆ ಹಾಕೋಣ ಅಂತ ನಾನು ಅಂದ್ಕೊಂಡೆ. ಪ್ರದಕ್ಷಿಣೆ ಹಾಕೋಣ ರಾಯರಿಗೆ, ಅಪರೂಪಕ್ಕೆ ಒಂದು ಸತಿ ಮಂತ್ರಾಲಯಕ್ಕೆ ಬಂದಿರ್ತೀವಿ, ಪ್ರದಕ್ಷಿಣೆನಾದರೂ ಹಾಕೋಗೋಣ ಅಂತ. ಸೊ ಪ್ರದಕ್ಷಿಣೆ ಹಾಕೋಣ ಅಂತ ನಾನು ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕೋಣ ಅಂತಲೇ ನಿರ್ಧಾರ ಮಾಡಿಕೊಂಡು ಹಾಕೋಕ್ಕೆ ಶುರು ಮಾಡಿದೆ. ಸಿಕ್ಕಾಬಟ್ಟೆ ರಶ್ ಆಯಿತು ದೇವಸ್ಥಾನ ತುಂಬ. ಅಲ್ಲಿ ನಮಗೆ ಅಡ್ಡ ಬೀಳೋದಕ್ಕೇ ಕೂಡ ಜಾಗ ಆಗ್ತಿಲ್ಲ, ಅಷ್ಟು ಜನ ಸುತ್ತಮುತ್ತ. ಆದರೂ ಆಗಲಿ ಅಂತ ಹೇಳಿಬಿಟ್ಟು 3 ಪ್ರದಕ್ಷಿಣೆ ಹಾಕಿದೆ. 3 ಪ್ರದಕ್ಷಿಣೆ ಮೇಲೆ ಮತ್ತೆ ಜಾಸ್ತಿ ಹಾಕೋಕ್ಕೆ ಹೋಗೋಣ ಅಂದರೆ ಎಲ್ಲೂ ಜಾಗನೇ ಸಿಗಲಿಲ್ಲ. ಅದಕ್ಕೋಸ್ಕರನೇ ಸುಮ್ಮನೆ ರಾಯರಿಗೆ ಹಾಗೆ ಬರೀ ನಡ್ಕೊಂಬಂದು ಪ್ರದಕ್ಷಿಣೆನ ಮಾಡಿದೆ ನಾನು. ಪ್ರದಕ್ಷಿಣೆ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಸುಸ್ತಾಗಿತ್ತು ಅಂತ ಹೇಳ್ಬಿಟ್ಟು ಕೂತ್ಕೊಂಡೆಲ್ಲ ಆದಮೇಲೆ ಸ್ವಲ್ಪ ರಾಯರ ಮಠದಲ್ಲೇ ಪ್ರಸಾದ ಇತ್ತು. ಸೊ ಬೆಳಗ್ಗೆ ತಿಂಡಿಗೆ ರಾಯರ ಮಠದಲ್ಲಿನ ಪ್ರಸಾದನೇ ತಿಂದೆ ನಾನು. ಸೊ ತಿಂದಾದಮೇಲೆ ಅಲ್ಲೇ ಸುತ್ತಮುತ್ತ ಇದ್ದಂಥ ಕೆಲವೊಂದು ಪ್ಲೇಸಸ್ ಅಂದರೆ ಬಿಚ್ಚಾಲೆ ಆಗಿರ್ಬೋದು, ಹಾಗೆ ಪಂಚಮುಖಿಗೆ ಆಗಿರ್ಬೋದು, ಎಲ್ಲನೂ ಕೂಡ ಹೋಗಿದ್ದೆ. ಸೊ ಅಲ್ಲಿನ ಕ್ಲಿಪ್ಪಿಂಗ್ಸ್ನ ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ನೇರವಾಗಿ ವಿಷಯಕ್ಕೆ ಬರೋದಾದರೆ ಎಲ್ಲ ಮುಗೀತು. ಇನ್ನೇನು ನಾವು ಹೊರಡೋ ಅಂಥ ಟೈಮ್ನಲ್ಲಿ ಎಲ್ಲನೂ ರಾಯರ ಮಂತ್ರಾಕ್ಷತೆ ಆಗಿರ್ಬೋದು, ತೀರ್ಥನ ಆಗಿರ್ಬೋದು, ಎಲ್ಲನೂ ನಾನು ಮನೆಗೆ ತೆಗೆದಿಟ್ಕೊಂಡಿದ್ದೆ ಸ್ವಲ್ಪ ಇಸ್ಕೊಂಡ್ಬಿಟ್ಟು. ಬಟ್ ನನಗೆ ರಾಯರ ಮೃತ್ತಿಕೆ ಅಂದರೆ ಮಂತ್ರಾಲಯಕ್ಕೆ ಹೋದರೆ ಸಾಮಾನ್ಯವಾಗಿ ಎಲ್ಲರೂ ಮೃತ್ತಿಕೆನ ತರೋವಂಥದ್ದು ಹೌದು. ಹಾಗಾಗಿ ನಾನು ಕೂಡ ಇಸ್ಕೊಂಬರೋಣ ಮೃತ್ತಿಕೆನ ಅಂತ ಹೇಳಿಬಿಟ್ಟು ನಾನು ಇನ್ನೇನು ಅಂದರೆ ಲೈಕ್ ನನಗಲ್ಲಿ 2ನೇ ಸತಿ ಹೋಗಿದ್ದರಿಂದ 1ನೇ ಸತಿ ಹೋದಾಗ ನಾನು ಮೃತ್ತಿಕೆನ ಇಸ್ಕೊಂಬಂದಿರಲಿಲ್ಲ. ಎಲ್ಲರೂ ನಮ್ಮ ಮನೆಗೆ ತಂದು ಕೊಟ್ಟಿದ್ದೆ ಅಷ್ಟೇ. ಬಟ್ ಈ ಸತಿ ನಾನೇ ಮಂತ್ರಾಲಯದಲ್ಲಿ ಮೃತ್ತಿಕೆ ಇಸ್ಕೊಂಬರೋದಕ್ಕೆ ಹೋಗ್ಬೇಕಿದ್ದರಿಂದ ಅದು ಎಲ್ಲಿ ಸಿಗುತ್ತೆ, ಎಲ್ಲಿಗೆ ಹೋಗಬೇಕು ನನಗೇನೂ ಗೊತ್ತಿರಲಿಲ್ಲ. ಸೊ ನಾನೇನು ಅಂದ್ಕೊಂಡೆ ಅಂತಂದರೆ ನನಗಿಲ್ಲೇನೂ ಗೊತ್ತಿಲ್ಲ ಮೃತ್ತಿಕೆನ ಎಲ್ಲಿ ಕೊಡ್ತಾರೆ ಏನು ಅಂತ. ಸೊ ಹಾಗಾಗಿ ಇನ್ನೇನು ತೊಗೊಳ್ಳೋದು ಬೇಡ ಬಿಡು, ಸುಮ್ಮನೆ ಮನೆಗೆ ಹೋಗೋಣ, ಇದೆ ಅಲ್ಲ ಮನೆಯಲ್ಲಿ ಇದ್ರೆ ಇರುತ್ತೆ ಅಂತ ಒಂದು ಕಡೆ ಅನಿಸಿದರೆ, ಇನ್ನೊಂದು ಕಡೆ ಮಂತ್ರಾಲಯಕ್ಕೆ ಬಂದಿದ್ದೀವಿ ಇಸ್ಕೊಂಡು ಹೋಗಲಿಲ್ಲ ಅಂದರೆ ಏನೋ ಒಂಥರ ಅಸಮಾಧಾನ ಇರುತ್ತೆ ಅಂತ 2 ಯೋಚನೆ ಬಂತು. ಅದು ಕೂಡ ರಾಯರಿಗೆ ಕೇಳಿಸ್ತೋ ಏನೋ ಗೊತ್ತಿಲ್ಲ. ಕೊನೆಗೂ ಧೈರ್ಯ ಮಾಡಿ ಒಬ್ಬರ ಹತ್ರ ಇಲ್ಲಿ ಮೃತ್ತಿಕೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದೆ. ಅವರು ಇಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಸಿಗುತ್ತೆ, ನೀವು ಅಲ್ಲಿ ಹೋಗಿ ಕೇಳಿದರೆ ಯಾರಿಗಾದ್ರೂ ಕೇಳಿದರೆ ಹೇಳ್ತಾರೆ ಅಂತ ಅಂದರು ಅವರು. ವೆಂಕಟೇಶ್ವರ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತಲೂ ಕೂಡ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಇಲ್ಲಿ ವೆಂಕಟೇಶ್ವರ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಕೇಳಿದ್ದಕ್ಕೆ ಪಾಪ ಅವರೇ ನಾನೇ ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮಗೆ ಅಂತ ಅವ್ರ ಗಾಡಿ ಮೇಲೆ ಹತ್ತಿಸ್ಕೊಂಡೋಗಿ ಮೃತ್ತಿಕೆ ಕೊಡೋವ್ರ ಮನೇನ ತೋರಿಸ್ಬಿಟ್ಟು ಅವರೇ ಸ್ವತಃ ಒಳಗೆ ಕಳಿಸಿದ್ರು ನನಗೆ, ಹೋಗಿ ಇಸ್ಕೊಂಬರ್ರಿ ಅಂತ. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಜನ ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಾರಲ್ಲಿ ಅಂತ. ಸರಿ ಹೋಗ್ಬಿಟ್ಟು ಇದ್ದೆ ಅಲ್ಲೂ ಆ ಮೃತ್ತಿಕೆ ಇಸ್ಕೊಳ್ಳೋಕ್ಕೂ ತುಂಬ ಜನ ಬಂದಿದ್ದರು. ಆಮೇಲೆ ಅಲ್ಲಿ ಮುಖ್ಯ ಅರ್ಚಕರು ಕೂಡ ಇದ್ದಿದ್ದರಿಂದ ಪ್ರತಿಯೊಬ್ಬರಿಗೂ ಮೃತ್ತಿಕೆನ ಸಾಮಾನ್ಯವಾಗಿ ಕೊಡೋದಕ್ಕಾಗೋದಿಲ್ಲ. ಏನಾದರೂ ನಿಮಗೆ ತುಂಬಾ ಕಷ್ಟಗಳು ಇದ್ದರೆ ಅಥವಾ ತುಂಬಾ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ಅಷ್ಟೇ ಇದನ್ನು ಕೊಡೋದು ಅಂತ ಅವ್ರು ಹೇಳ್ತಾಯಿದ್ರು. ನಾನು ಕೇಳಿಸ್ಕೊಂಡೆ. ನನಗೆ ಅಂಥದ್ದೇನೂ ಇರಲಿಲ್ಲ ರಾಯರ ದಯೆಯಿಂದ. ಬಟ್ ಆದರೂ ಬಂದಿದ್ದೀನಲ್ಲ ಅಷ್ಟು ದೂರದಿಂದ, ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಸಿಕ್ಕಿದರೆ ಸಾಕಲ್ಲ ರಾಯರೇ ಅಂತ ಅಂದ್ಕೊಂಡು ಅವ್ರ ಮನೆ ಒಳಗೆ ಕಾಲಿಟ್ಟೆ ನಾನು. ಅಷ್ಟು ಜನದ ಮಧ್ಯೆ ನಾನು ಕೂಡ ಹೋಗಿ ನಿಂತ್ಕೊಂಡೆ. ಅಲ್ಲಿನ ಮುಖ್ಯ ಅರ್ಚಕರು ಈ ಮೃತ್ತಿಕೆ ಬಗ್ಗೆ ಎಲ್ಲ ಮಾಹಿತಿನ ಕೊಡ್ತಾಯಿದ್ರು. ಹಾಗೆ ಆಮೇಲೆ ನಮಗೆ ಏನೇನು ಕಷ್ಟಗಳಿದೆ, ಆಮೇಲೆ ನಮಗಿರೋಂಥ ಕಷ್ಟಗಳಿಗೆ ಯಾವ್ಯಾವ ಥರ ಮೃತ್ತಿಕೆಯಿಂದ ಪರಿಹಾರ ಸಿಗುತ್ತೆ ಅಂತ ಎಲ್ಲ ಹೇಳ್ತಾಯಿದ್ರು. ಹಾಗೆ ಕೆಲವೊಬ್ಬರಿಗೆ ಹಂಗೆ ನಾವು ಸುಮ್ಮನೆ ಇಸ್ಕೊಂಡು ಮನೇಲಿ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ನಾವು ತೊಗೊಳಕ್ಕೆ ಬಂದಿದ್ದೀವಿ ಅಂತ ಹೇಳಿದವರಿಗೆ ಇದನ್ನು ಹೇಗೆ ಬೇಕೋ ಇಡೋ ಹಾಗಿಲ್ಲ, ನೀವು ಮೃತ್ತಿಕೆನ ಕೊಡೋದಕ್ಕಾಗಲ್ಲ ಅಂತ ಹೇಳಿ ಕಳಿಸ್ಬಿಟ್ರು ಎಷ್ಟೊಂದು ಜನಕ್ಕೆ. ಅಂದರೆ ಯಾವುದೇ ಕಾರಣ ಇಲ್ಲದಲೇ ಮೃತ್ತಿಕೆನ ಮನೇಲಿ ಇಡಬಾರ್ದು, ಮೈಲಿಗೆ ಆಗುತ್ತೆ ಅನ್ನೋದು ಅವರ ಒಂದು ಯೋಚನೆ ಇತ್ತೇನೋ ಗೊತ್ತಿಲ್ಲ. ಸೊ ನಾನು ಅದೇ ಕಾರಣಕ್ಕಾಗಿ ಮೃತ್ತಿಕೆನ ಇಸ್ಕೊಳ್ಳೋದಕ್ಕೆ ಬಂದಿದ್ದೀನಲ್ಲ, ಮತ್ತು ನನಗೂ ಕೊಡಲ್ಲ ಅಂತ ಅಂದ್ಕೊಂಡು ನಾನು ವಾಪಸ್ ಹೋಗೋಣ ಅಂತ ಹಿಂತಿರುಗಿಬಿಟ್ಟೆ. ಸೊ ಅವ್ರ ಮುಖ್ಯ ಅರ್ಚಕರವರ ಹೆಂಡತಿ ಏನಿರ್ತಾರಲ್ಲ ಅವರು ನನಗೆ ನಿಲ್ಲಿಸ್ಬಿಟ್ಟು ಅಪ್ಪಿ ನಿಂತ್ಕೋ, ಏನು ಬೇಕಿತ್ತು ನಿನಗೆ ಅಂತ ಕೇಳಿದರು. ನಾನು ಅದಕ್ಕೆ ಮೃತ್ತಿಕೆ ಬೇಕಿತ್ತು ಆಂಟಿ ನನಗೂ ಅಂತ ನಾನು ಹೇಳಿದೆ. ಅದಕ್ಕೆ ಅವರು ಸುಮ್ಮನೆ ನನಗೆ ಕಾರಣನೂ ಕೇಳಲಿಲ್ಲ, ಏನೂ ಇಲ್ಲ, ಒಳಗಡೆ ಹೋಗ್ಬಿಟ್ಟು ಸೀದಾ 2 ಪ್ಯಾಕೆಟ್ ಎತ್ಕೊಂಬಂದ್ಬಿಟ್ಟು ನನಗೆ ಕೊಟ್ಟರು. ಇದನ್ನು ತೊಗೊಂಡೋಗು, ಒಳ್ಳೆಯದಾಗುತ್ತೆ ನಿನಗೆ ಅಂತ. ಅವ್ರು ನನ್ನಿಂದ ಯಾವ ಕಾರಣನೂ ಕೇಳಲಿಲ್ಲ. ಆಮೇಲೆ ನನಗೆ ಯಾವ ಥರ ಕಷ್ಟ ಇದೆ ಅಂತಲೂ ಕೂಡ ಅವ್ರು ನನಗೇನೂ ಕೇಳಲಿಲ್ಲ. ಹಾಗಾಗಿ ನಾನು ಅವರಿಗೆ ಅಂದರೆ ಬ್ರಾಹ್ಮಣರಾಗಿದ್ದರಿಂದ ಅವ್ರ ಆಶೀರ್ವಾದ ತೊಗೋಬೇಕಂತ ಹೇಳ್ಬಿಟ್ಟು ಅವ್ರ ಕಾಲಿಗೆ ಬಿದ್ದುಬಿಟ್ಟು ಮೃತ್ತಿಕೆನ ಇಸ್ಕೊಂಡ್ಬಿಟ್ಟು, ಮೃತ್ತಿಕೆನ ಬರೀ ಕೈಯಲ್ಲಿ ಇಸ್ಕೊಂಬರ್ಬಾರ್ದು ಅಂತ ಹೇಳಿಬಿಟ್ಟು ಅವರಿಗೂ ಒಂದು ಸ್ವಲ್ಪ ದಕ್ಷಿಣೆನ ಕೊಟ್ಬಿಟ್ಟು
ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಮೃತ್ತಿಕೆನ ಇಸ್ಕೊಂಬಂದೆ. ಅಲ್ಲಿ ಯಾರಿಗೂ ಸಾಮಾನ್ಯವಾಗಿ ಕೊಡ್ತಾನೆ ಇರಲಿಲ್ಲ. ಅಂಥದ್ರಲ್ಲಿ ಅವ್ರ ಹೆಂಡತಿ ನನ್ನನ್ನು ನೋಡಿಬಿಟ್ಟು ಏನೂ ಕೇಳ್ದಲೆ ವಿನಾಕಾರಣ ಸುಮ್ಮನೆ ತೊಗೊಂಬಂದು ಕೊಟ್ಟರು, ನಿನಗೆ ಒಳ್ಳೇದಾಗುತ್ತೆ ಹೋಗು ಅಂತ. ಅದು ನನಗೆ ಅದು ರಾಯರ ಮೃತ್ತಿಕೆ ನನಗೆ ಸಿಗಬೇಕು ಅಂತ ಇತ್ತೇನೋ ಗೊತ್ತಿಲ್ಲ. ಸುಮ್ಮನೆ ಹೋದೆ. ಯಾರೋ ಬಂದು ಕರ್ಕೊಂಡೋದ್ರು, ಹೋದೆ, ಇಸ್ಕೊಂಡು ಸುಮ್ಮನೆ ವಾಪಸ್ ಬಂದೆ. ಹೀಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. 2 ಪ್ಯಾಕೆಟ್ ಮೃತ್ತಿಕೆನ ಇಸ್ಕೊಂಬಂದೆ. ಆ 2 ಪ್ಯಾಕೆಟ್ ಒಳಗಡೆ ಮತ್ತೆ 2 ಪ್ಯಾಕೆಟ್, ಅಂದರೆ ಟೋಟಲ್ 4 ಪ್ಯಾಕೆಟ್ ಮೃತ್ತಿಕೆ ನಾನು ತೊಗೊಂಬಂದೆ. ಅಂದರೆ ನಾನೇನು ಅಂದ್ಕೊಂಡಿದ್ದೆ ಅಂತ ಅಂದರೆ, ಒಂದು ಪ್ಯಾಕೆಟಲ್ಲಿ ಸ್ವಲ್ಪ ಮೃತ್ತಿಕೆನ ಅಷ್ಟೇ ಇಟ್ಟಿರ್ತಾರೆ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಒಂದು ಪ್ಯಾಕೆಟಲ್ಲಿ 2 ಮೃತ್ತಿಕೆ ಸಣ್ಣ ಸಣ್ಣ ಪ್ಯಾಕೆಟ್ಗಳನ್ನು ಇಟ್ಟಿರ್ತಾರೆ. ಅದು ನನಗೂ ಕೂಡ ಗೊತ್ತಿರಲಿಲ್ಲ. ಸೊ ನಾನು 2 ಅಂತ ಸಾಮಾನ್ಯವಾಗಿ ಹೇಳಿದೆ. ಅವರು ನನಗೆ 4 ಮೃತ್ತಿಕೆ ಪ್ಯಾಕೆಟ್ನ ಪ್ಯಾಕ್ ಮಾಡಿ ಕೊಟ್ಟರು. ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಮೃತ್ತಿಕೆನೆಲ್ಲ ಇಸ್ಕೊಂಬಂದ್ಬಿಟ್ಟು ಇನ್ನೊಂದು ಸತಿ ರಾಯರ ಒಂದು ದೇವಸ್ಥಾನಕ್ಕೆ ಹೊರಗಡೆಯಿಂದನೇ ನಮಸ್ಕಾರ ಮಾಡಿ, ಇನ್ನೇನು ರಾಯರೇ ಬಂದಿದ್ದ ಕೆಲಸ ಮುಗಿತೇನೋ ಗೊತ್ತಿಲ್ಲ, ನಾನು ಬರ್ತಾಯಿದ್ದೀನಿ, ಅಂದರೆ ನಿಮ್ಮ ಮಂತ್ರಾಲಯಕ್ಕೆ ಮುಂದೆ ನೀವು ಯಾವಾಗ ಕರೆಸ್ಕೊತೀರೋ ಆವಾಗ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಕೈ ಮುಗಿದು ರಾಯರ ಮಂತ್ರಾಲಯ ಅಂದರೆ ಬಿಟ್ವಿ. ನಾವು ಮಂತ್ರಾಲಯನ ನಾವು ಹೋಗಿದ್ದ ದಿವಸ ಸಾಯಂಕಾಲನೇ ಬಿಟ್ವಿ. ಸೊ ಬಿಟ್ಟು ಮನೆಗೆ ಬಂದು ರಾಯರ ಪರಿಮಳ ಪ್ರಸಾದ ಆಗಿರ್ಬೋದು, ಮಂತ್ರಾಕ್ಷತೆನಾಗಿರ್ಬೋದು, ನಮ್ಮ ಮನೆ ಸುತ್ತಮುತ್ತ ಇರೋರಿಗೆಲ್ರಿಗೂ ಕೊಟ್ಬಿಟ್ಟು ಮೃತ್ತಿಕೆ ಮಾತ್ರ ನಾನು ಹುಷಾರಾಗಿ ತೆಗೆದಿಟ್ಕೊಂಡೆ. ಯಾಕೆಂದರೆ ಅದು ಎಲ್ರಿಗೂ ಹೇಗೆ ಬೇಕೋ ಹಾಗೆ ಕೊಡೋದಕ್ಕೆ ಬರಲ್ಲ. ತುಂಬ ಮಡಿಯಿಂದ ಫಾಲೋ ಮಾಡೋರ್ಗಷ್ಟೇ ಕೊಡಬೇಕು. ಆಮೇಲೆ ಯಾರಾದರೂ ಕೇಳಿದರೆ ಅಷ್ಟೇ ಕೊಡಬೇಕಾಗಿರೋದ್ರಿಂದ ನಾನು ನಮ್ಮ ಮನೇಲಿ ಅದನ್ನು ತೆಗೆದಿಟ್ಕೊಂಡೆ ಹುಷಾರಾಗಿ ಡಬ್ಬಿಯಲ್ಲಿ ಹಾಕಿಟ್ಕೊಂಡು. ಸೊ ನನಗೆ ಬಂದಿದ್ದ ದಿವಸನೇ ಕೆಲವೊಂದು ಅನುಭವಗಳಾಯಿತು. ಏನು ಅಂತ ಹೇಳಿದರೆ, ಕೆಲವೊಬ್ಬರು ಸುಮಾರು ಜನ ಹೇಳ್ತಾ ಇರ್ತಾರೆ, ಮಂತ್ರಾಲಯಕ್ಕೆ ಹೋಗಿ ಬಂದರೆ ನಮ್ದು ಏನೇ ಕಷ್ಟಗಳಿದ್ರು ಕೂಡ ರಾಯರು ಕಳೀತಾರೆ ಅಂತ. ಸಾಮಾನ್ಯವಾಗಿ ರಾಯರ ಆಶೀರ್ವಾದದಿಂದ ನನಗೇನು ತುಂಬಾ ಅನುಭವಿಸೋವಂಥ ಕಷ್ಟಗಳು ಇರಲಿಲ್ಲ. ಬಟ್ ಆದರೂ ಕೂಡ ಕಷ್ಟಗಳು ಮನುಷ್ಯರನ್ನು ಬೆನ್ನತ್ತುತ್ತಾನೆ ಇರುತ್ತಂತೆ ಯಾವಾಗಲೂ. ಅದೇ ರೀತಿ ನನಗೆ ಯಾವ ರೀತಿ ಕಷ್ಟ ಆಗೋದೋ ಏನೋ ಗೊತ್ತಿಲ್ಲ, ಕಾರಣಾಂತರಗಳಿಂದ ರಾಯರು ನನಗೆ ಒಂದು ಮುಖ್ಯವಾದ ನಿರ್ಧಾರನ ತಗೊಳ್ಳೋದಕ್ಕೆ ಮುಂದಾದರು. ಏನಂತ ಅಂದರೆ, ಯಾವಾಗಲೂ ನಾವು ಒಬ್ಬರೇ ಇದ್ಬಿಟ್ಟು ಏನಾದರೂ ಅಚೀವ್ ಮಾಡೋದಾದರೆ ಅಥವಾ ಏನಾದರೂ ಸಾಧನೆ ಮಾಡೋದಾದರೆ ಒಬ್ಬರೇ ಇದ್ಬಿಟ್ಟು ನಾವು ಮಾಡಬೇಕು. ಯಾರಿಗೋಸ್ಕರನೂ ನಾವು ಕಾಯಬಾರ್ದು. ಹಾಗೆ ನಾವು ಯಾರ ಮೇಲೂ ಡಿಪೆಂಡ್ ಆಗಿಬಿಟ್ಟು ನಮ್ಮ ಕೆಲಸನ ನಾವು ಮಾಡ್ಕೋಬಾರ್ದು. ನಮಗೆ ಸ್ವಂತವಾಗಿ ನಾವೇ ಏನೇ ಕೆಲಸಗಳಿದ್ರು ಅಥವಾ ಏನೇ ಕಷ್ಟಗಳಿದ್ರು ಸ್ವಂತದಿಂದ ಎದುರಿಸಬೇಕು. ಅದನ್ನು ನೋಡ್ಕೊಳ್ಳೋದಕ್ಕೆ ರಾಯರಿದ್ದಾರೆ ಅಂತ ನನಗೆ ತುಂಬಾ ಚೆನ್ನಾಗಿ ರಾಯರು ಮಂತ್ರಾಲಯದಿಂದ ಬಂದು ಮಾರನೇ ದಿವಸಕ್ಕೇ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ಕೊಟ್ರು ರಾಯರು. ಕೆಲವೊಂದು ಘಟನೆಗಳು ಆ ರೀತಿ ನನಗೆ ಯೋಚನೆ ಮಾಡುವಾಗ ಮಾಡಿಬಿಡುತ್ತೆ. ಸರಿ, ನಾನೇ ತಪ್ಪಾಗಿ ಯೋಚನೆ ಮಾಡ್ತಿದ್ದೀನೇನೋ ಕೆಲವೊಂದು ಘಟನೆಗಳನ್ನು ನೋಡಿಬಿಟ್ಟು ಅಂತ ಹೇಳ್ಬಿಟ್ಟು ನಾನು ರಾಯರ ಹತ್ರ ಮತ್ತೆ ಕೇಳಿಕೊಂಡೆ. ಯಾವಾಗಲೂ ಅಷ್ಟೇ, ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಪರಿಹಾರ ಸಿಗುತ್ತೆ ಅಂತ ಸುಮಾರು ಜನ ಹೇಳ್ತಾರಲ್ಲ, ಅದು ಹೌದು. ನನ್ನ ಬಾಳಲ್ಲೂ ಕೂಡ ಅದು ನಡೆದಿದೆ. ಯಾಕೆ ಅಂತ ಅಂದರೆ, ನಾನು ಸುಮಾರು ಸತಿ ನಾನು ವೀಡಿಯೋಸಲ್ಲೇ ಹೇಳಿದ್ದೀನಿ, ಜನರನ್ನ ನಂಬಿ ಸಾಮಾನ್ಯವಾಗಿ ಎಲ್ಲರೂ ಮೋಸ ಹೋಗ್ತಿದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಯಾರು ಹೋಗ್ತಿದ್ದಾರೋ ಬಿಡ್ತಿದ್ದಾರೋ ಗೊತ್ತಿಲ್ಲ. ನಾನಂತೂ ಇತ್ತೀಚಿನ ದಿನಗಳಲ್ಲಿ ತುಂಬಾ ಮೋಸ ಹೋಗ್ತಾ ಇದ್ದೆ. ಆ ಒಂದು ಮೋಸ ಹೋಗ್ತಿದ್ದಂಥದ್ದನ್ನು ರಾಯರು ಅದನ್ನು ನಿಲ್ಲಿಸಿದ್ದಾರೆ ಇವತ್ತಿಗೆ. ಯಾಕೆ ಅಂತ ಅಂದರೆ, ನಾನು ಸುಮಾರು ವಿಡಿಯೋಸಲ್ಲಿ ತಿಳಿಸಿದ್ದೆ, ನಾನು ಜನನ ನಾನು ನೋಡ್ತಾನೆ ಇರಲಿಲ್ಲ. ಅಂದರೆ ಲೈಕ್ ಯಾರಾದರೂ ನನಗೆ ಮಾತಾಡ್ಸಿದ್ರೆ ಅವ್ರ ಮೇಲೆ ಒಂದು ನಂಬಿಕೆ ಅನ್ನೋದು ನನಗೆ ಬಂದುಬಿಡೋದು. ಬಟ್ ನನ್ನ ನಂಬಿಕೆ ಜೊತೆನೇ ಎಷ್ಟೊಂದು ಜನ ಆಟ ಆಡ್ತಾಯಿದ್ರು. ಹಾಗೆಯೇ ಒಬ್ಬರ ಹತ್ರ ಒಂಥರ ಇದ್ಬಿಟ್ಟು ನನ್ನ ಹತ್ರ ಇನ್ನೊಂದು ಥರ ಇರೋದು, ಆ ರೀತಿ ಮಾಡ್ತಾಯಿದ್ರು. ಅದು ನನಗೆ ನಿಜವಾಗ್ಲೂ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಅದು ಇವ್ರು ಈ ರೀತಿ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಾನೂ ಇರಲಿಲ್ಲ. ಆ ಒಂದು ಇನ್ಸಿಡೆಂಟ್ನ ರಾಯರು ಬೇಗ ಕೇಳಿಸ್ಕೊಂಡ್ರೇನೋ ಗೊತ್ತಿಲ್ಲ, ತುಂಬ ಸಿಚುವೇಶನ್ ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೂ ಹೋಗೋದನ್ನು ರಾಯರು ಚಿಕ್ಕದಿರುವಾಗಲೇ ಕಿತ್ತು ಬಿಸಾಡಿದ್ದಾರೆ ನನ್ನ ಜೀವನದಿಂದ. ಯಾಕೆ ಅಂತ ಅಂದರೆ, ನಾನು ಮುಂಚೆನೇ ಹೇಳ್ದಂಗೆ ಪ್ರತಿ ಸತಿನೂ ನಾನು ಹೀಗೆ ಜನರ ಹೆಸರಲ್ಲಿ ಮೋಸ ಹೋಗ್ತಾಯಿದ್ದೆ. ಬಟ್ ರಾಯರು ಅದಕ್ಕೆ ಅವಕಾಶನೇ ಮಾಡಿಕೊಡ್ತಾ ಇಲ್ಲ. ಯಾಕೆ ಅಂತ ಅಂದರೆ, ನಾನು ಯಾವಾಗ ರಾಯರನ್ನ ನಂಬೋಕ್ಕೆ ಶುರು ಮಾಡಿದ್ನೋ ನನಗೆ ಯಾವುದೇ ಥರ ಜನರಿಂದ ಮೋಸ ಹೋಗಿಲ್ಲ. ನಾನು ಬದಲಾಗಿ ಜನರೇ ಏನಾದರೂ ನನಗೆ ಮೋಸ ಮಾಡೋದಕ್ಕೆ ಬರ್ತಿದ್ದಾರೆ ಅಂದರೆ, ರಾಯರು ಒಂದಲ್ಲ ಒಂದು ಇನ್ಸಿಡೆಂಟ್ ಅಥವಾ ಒಂದಲ್ಲ ಒಂದು ಸ್ಥಿತಿಗತಿಗಳನ್ನು ಕೊಟ್ಟುಬಿಟ್ಟು, ಇವ್ರು ಎಂಥವ್ರು, ನಿನ್ನ ಜೀವನದಲ್ಲಿ ಇವ್ರು ಏನು ಮಾಡ್ತಾರೆ, ಏನು ಬಿಡ್ತಾರೆ ಅನ್ನೋದು ಸಂಪೂರ್ಣವಾಗಿ ರಾಯರು ನನಗೆ ತಿಳಿಸ್ತಾ ಬಂದಿದ್ದಾರೆ. ಅದರಿಂದ ನಾನು ಅರ್ಥ ಮಾಡಿಕೊಂಡು ಯಾರ್ಯಾರ ಜೊತೆ ಸಹವಾಸ ಮಾಡಬೇಕು, ಯಾರ್ಯಾರ ಜೊತೆ ದೂರ ಇರಬೇಕು, ಯಾರ್ಯಾರಿಂದ ದೂರ ಇರಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀನಿ. ಇದು ರಾಯರು ನನಗೆ ಆಶೀರ್ವಾದವಾಗಿ ಕೊಟ್ಟಿದ್ದಾರೇನೋ ಗೊತ್ತಿಲ್ಲ.
ಪ್ರತಿ ಸತಿನೂ ನಾನು ರಾಯರ ನಾಮದಾಗಿಂದ ಎಲ್ಲೂ ಮೋಸ ಹೋಗಿಲ್ಲ. ನಾನು ಹೇಳೋವಂಥದ್ದು ಇಷ್ಟೇ, ಯಾವಾಗಲೂ ನಾವು ಒಬ್ಬರೇ ಇದ್ಕೊಂಡು ಕೆಲಸ ಮಾಡೋದು ತುಂಬಾ ಒಳ್ಳೆಯದು. ನಾವು ಮಾಡ್ತಿರೋಂಥ ಒಳ್ಳೆ ಕೆಲಸನ ಬೇರೆಯವ್ರಿಗೆ ಹೇಳಿದರೆ ಅದನ್ನು ಹಾಳು ಮಾಡೋದಕ್ಕೆ ನೋಡೋರೆ ತುಂಬ ಜನ ಇರ್ತಾರೆ. ಹಾಗಾಗಿ ನಾನು ಎಸ್ಪೆಷಲಿ ನಂದು ಏನೇ ಒಳ್ಳೆ ಕೆಲಸ ಮಾಡಬೇಕಿದ್ರೂ ಕೂಡ ನಾನು ನಮ್ಮ ಮನೆಯವ್ರಿಗೆ ಬಿಟ್ಟರೆ ರಾಯರಿಗೆ ಹೇಳ್ತೀನಿ. ನಾನು ರಾಯರಿಗೆ ಮೊದಲನೇದಾಗಿ ಹೇಳ್ತೀನಿ. ಯಾಕೆಂತ ಅಂದರೆ ಆ ಕೆಲಸದಿಂದ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅಂತ ರಾಯರು ನನಗೆ ಮುಂಚೆನೇ ಯಾವುದಾದ್ರೂ ಒಂದು ಸೂಚನೆಯನ್ನು ಕೊಟ್ಬಿಟ್ಟು ತಿಳಿಸ್ತಾರೆ. ಯಾಕೆಂತಂದರೆ ಉದ್ದಕ್ಕೂ ಕೆಲಸ ಮಾಡಿಬಿಟ್ಟು ಲಾಸ್ಟಿಗೆ ಏನಾದರೂ ಸೋಲುವಂಥದ್ದಾಗ್ಬಿಟ್ರೆ ನನಗೆ ತಡ್ಕೊಳ್ಳೋದಕ್ಕಾಗಲ್ಲ. ಅದು ರಾಯರಿಗೂ ಕೂಡ ಗೊತ್ತಿರೋದ್ರಿಂದ ಏನಾದರೂ ನಾನು ಶುರು ಮಾಡಿರೋಂಥ ಕೆಲಸದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗೋದಿತ್ತು ಅಂದರೆ ರಾಯರು ಯಾವುದಾದ್ರೂ ಒಂದು ರೂಪದಲ್ಲಿ ಬೇಡ, ಈ ಕೆಲಸನ ನೀನು ಇಲ್ಲಿಗೆ ನಿಲ್ಲಿಸ್ಬಿಡು ಅನ್ನೋ ರೀತಿಯಲ್ಲಿ ನನಗೆ ಮಾಹಿತಿನ ಕೊಡ್ತಾರೆ. ಇದು 1 ಸತಿ 2 ಸತಿ ಆಗಿಲ್ಲ. ನನಗೆ ರಾಯರನ್ನ ನಂಬಿ ಸುಮಾರು 1.5 ವರ್ಷ ಆಗೋದಕ್ಕೆ ಬಂತು. ನನಗೆ ಪ್ರತಿನಿತ್ಯನೂ ಕೂಡ ಈ ಘಟನೆಗಳು ನಡೀತಾ ಬರ್ತಾಯಿದೆ. ಆಮೇಲೆ ನನ್ನ ಒಂದು ಪ್ರಶ್ನೆ ಬಂದುಬಿಟ್ಟು, ಯಾರು ಹೇಳಿದ್ದು ರಾಯರು ಮಂತ್ರಾಲಯಕ್ಕೆ ಹೋಗಿ ಬಂದರೆ ಅಷ್ಟೇ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಅಂತ. ನಾನು ಕೂಡ ರೀಸೆಂಟಾಗಿ ಮೊನ್ನೆ ಮಂತ್ರಾಲಯಕ್ಕೆ ಹೋಗಿ ಬಂದೆ. ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೂ ಕೂಡ ನನಗೆ ಅನಿಸಿದ್ದಿಷ್ಟೇ, ನಾವು ಮನೇಲಿ ಪೂಜೆ ಮಾಡೋದು ಎಷ್ಟೋ ನೆಮ್ಮದಿ ಇರುತ್ತೆ ಅಂತ ಅನಿಸ್ತು ನನಗೆ. ಯಾಕೆಂತ ಅಂದರೆ ಅಷ್ಟು ಜನದ ಮಧ್ಯೆ ರಾಯರನ್ನು ಒಂದು ಸತಿ ದರ್ಶನ ಮಾಡುವಂಥದ್ದೇ ತುಂಬ ಕಷ್ಟ ಆಗಿತ್ತು. ಬಟ್ ಆದರೂ ರಾಯರ ದಯೆಯಿಂದ ಅಂಥ ರಸ್ಸಲ್ಲೂ ಕೂಡ 4 ಬಾರಿ ನಾನು ರಾಯರನ್ನು ದರ್ಶನ ಮಾಡಿದೆ. ಎಲ್ಲ ರಾಯರ ಇಚ್ಛೆ ಅಂದ್ಕೊಂಡೆ. ಬಟ್ ಮನೆಯಲ್ಲಿ ನಾವು ಪೂಜೆ ಮಾಡೋದು ಯಾಕೆ ನಾನು ಸೂಕ್ತ ಅಂತೀನಿ ಅಂತ ಅಂದರೆ, ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಇಲ್ಲ ಅನ್ನಲ್ಲ. ಬಟ್ ಆದರೆ ರಾಯರ ಮುಂದೆ ನಿಂತ್ಕೊಂಡು ಏನಾದರೂ ಬೇಡ್ಕೋಬೇಕು ಅಂತ ಇದ್ದರೆ ಟೈಮೇ ಸಿಗಲ್ಲ ಅಲ್ಲಿ ರಾಯರ ಮುಂದೆ ನಿಂತ್ಕೊಳ್ಳೋದಕ್ಕೆ, ಅಷ್ಟು ರಶ್ ಇರುತ್ತೆ. ಹಾಗಾಗಿ ಮನೇಲಿ ಪೂಜೆ ಮಾಡೋವಂಥದ್ದೇ ತುಂಬಾ ಸೂಕ್ತ. ಹಾಗೆ ನಮ್ಮದು ಏನೇ ಕಷ್ಟಗಳಿದ್ರು ನಾವು ನಮ್ಮ ಮನೆಯಲ್ಲಿ ಕೂತ್ಕೊಂಡೇ ರಾಯರ ಹತ್ರ ಹೇಳ್ಕೊಂಡ್ರೆ ಖಂಡಿತ ರಾಯರು ನಮ್ಮ ಮನೆಗೆ ಬಂದುಬಿಟ್ಟು ನಮ್ಮ ಪ್ರಾರ್ಥನೆಯನ್ನೆಲ್ಲ ಕೇಳಿಸ್ಕೊಂಡು ಸರಿ ಮಾಡ್ತಾರೆ. ನಿಮ್ಮ ಸಮಸ್ಯೆಗಳನ್ನು ರಾಯರ ಹತ್ರ ಹೇಳ್ಕೊಬೇಡಿ, ನಿಮ್ಮ ಸಮಸ್ಯೆಗಳಿಗೆ ಹೇಳಿ ನಮ್ಮ ಜೊತೆ ರಾಯರಿದ್ದಾರೆ ಅಂತ. ಈ ರೀತಿ ಬೋರ್ಡನ್ನು ನಾನು ಮಂತ್ರಾಲಯದಲ್ಲಿ ಸುಮಾರು ಕಡೆ ಕಂಡೆ. ಅದನ್ನು ನೋಡಿದಾಗೆಲ್ಲ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗೋದು, ರಾಯರು ನಮ್ಮ ಜೊತೆ ಇದ್ದಾರೆ ಅಂತ. ಸೊ ಇಷ್ಟು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಮುಂದಿನ ವೀಡಿಯೋಗಳು ಕೂಡ ತುಂಬಾ ಸ್ಪೆಷಲ್ ವೀಡಿಯೋ ಆಗಿರುತ್ತೆ. ಅಂದರೆ ಮಂತ್ರಾಲಯಕ್ಕೆ ಹೋಗಿ ಬಂದಂತಹ ವೀಡಿಯೋನ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.